ಕಬ್ಬು ಸುಟ್ಟಿರ್ತಕ್ಕಂಥದ್ದು ತಕ್ಷಣ ಪರಿಹಾರ ಕೊಡ್ರಿ ಅಂತ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತಾ ಇದ್ದೀವಿ. ಈಗ ತಾನೇ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಆಯಿತು, ಸವಿಸ್ತಾರವಾಗಿ ತಿಳಿಸಿದ್ದೇನೆ. ತಾವು ಕೂಡ ಯೂಟ್ಯೂಬ್ನವರಾದರೂ ಕೂಡ ನೀವು ಜಿಲ್ಲೆಯಲ್ಲಿ ಸುಮಾರು ಮಾರ್ಚ್ ತಿಂಗಳಿಂದ ಹೋರಾಟ ಮಾಡ್ತಕ್ಕಂಥ ಆಂದೋಲನಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಟ್ಟಿರ್ತಕ್ಕಂಥ ತಾವು ತಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದ್ದು ತಾವು ಕೂಡ ಈ ಬಿತ್ತನೆ ಸರಿಯಾದ ರೀತಿಯಲ್ಲಿ ಬಿತ್ತಿರಿ ಅಂತಕ್ಕಂಥ ಅನುಭವದಗೋಸ್ಕರ ಈ ನಮ್ಮದು ಏನು ಕೌಲ್ಗಾಬಿ ಸರ್ವೆ ನಂಬರ್ದಲ್ಲಿ ಏನದ 4 ಎಕರೆ ಏನದ ಅದು ಏನದ ಕಬ್ಬು ಸುಟ್ಟದ 8 ಎಕರೆ ಇಬ್ಬರು ಅಣ್ತಂಬ್ರದು ಅದು ಎಟ್ ಎ ಟೈಮ್ ರಾತ್ರಿ 10:30-11 ಗಂಟೆಗೆ ಗೊತ್ತಾಗ್ಯದ. ನಿಮ್ಮ ಹೊಲದಾಗ ಯಾಕೋ ಉರಿ ಕಂಡಂಗೆ ಕಾಣುತ್ತೆ ನೋಡ್ರಿ, ಬೆಂಕಿ ಕಂಡಂಗೆ ಕಾಣುತ್ತೆ ನೋಡ್ರಿ ಅಂತಂದಾಗ ಅವಾಗ ಓಡ್ಕೋತ ಹೋಗತನ ಅದು ಗಾಳಿಗಾಗಿ ಪೂರ 8 ಎಕರೆ ಪೂರ ಸಂಪೂರ್ಣವಾಗಿ ಸುಟ್ಟು ಹೋಗ್ಯದ. ಹ್ಯಾಂಗೆ ಮಾಡ್ಬೇಕಂತ ಇದು ಹೊಡ್ಕೊಂಡು ಇವತ್ತು ಇವ್ರ ವಿಚಾರ ಹ್ಯಾಂಗೆ, ರೈತರ ವಿಚಾರ ಹ್ಯಾಂಗದ ಅಂದ್ರೆ 1 ವರ್ಷ ಸತತವಾಗಿ ಮೆಹನತ್ ಮಾಡಿದ್ದಾರೆ, ಗೊಬ್ಬರ ನೀರು ಹಾಕೋದು ಆಯ್ತು. ಇದೇ ತಿಂಗಳು ಅದು ಕಟಾವಿಗಿತ್ತು ಕಬ್ಬು, ಈಗ 25-26 ತಾರೀಕು ಕಟಾವಿಗಿತ್ತು. ಒಯ್ಯವ್ರನ್ನೂ ಇದ್ರು ಕಬ್ಬು ಫ್ಯಾಕ್ಟ್ರಿಗೆ. ಆದರೆ ಅವ್ರ ಕಷ್ಟದಲ್ಲಿ ನಿರಾಶೆಯಾಗಿ ಅಳುವು ಮಾಡಿದಾಗ ಸೋಮು ಸಾವ್ಕಾರರು ಭೇಟಿಯಾದರು. ನಾವು ಸೋಮು ಅವರು ಚಿಲ್ಲರಲ್ಲಿ ನಮ್ಮದು ಗುರಾಣಗೌಡರು ಎಲ್ಲನೂ ಮಾರ್ಚಿಂದ ಹೋರಾಟ ಮಾಡಿದಾಗ ದಯಾನಂದ ಪಾಟೀಲ್ ಗಮನಕ್ಕೆ ತರಮೇಂತೇಳಿ ನಮ್ಮ ಗಮನಕ್ಕೆ ಬಂದರು. ಅಳ್ಕೋತಾ ರೈತರು ಹೇಳಿದ್ರು, ಸರ್ ಹಿಂಗಾಗ್ಯದ, ದಯವಿಟ್ಟು ಹೌದಲ್ಲಪ್ಪ ರೈತನ ಕಷ್ಟ ಅದಲ್ಲ ಅಂತಕ್ಕದ್ದು ನೋಡಿಕೊಂಡು ನಾನು ಸ್ವತಃ ಹೊಲಕ್ಕೆ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ನೋಡಿ, ತಹಸೀಲ್ದಾರ್ ಕರೆಸಿ, ತಲಾಟಿ ಕರೆಸಿ, ಸರ್ಕಲ್ ಇನ್ಸ್ಪೆಕ್ಟ್ರು, ಪೊಲೀಸ್ನವ್ರಿಗೆ ಕರೆಸಿ ಇನ್ಸ್ಪೆಕ್ಷನ್ ಮಾಡಿ ಎಲ್ಲವನ್ನು ಕಾಗದ ಪತ್ರ ರೆಡಿ ಮಾಡಿದ್ದೀವಿ. ಎಲ್ಲ ತಯಾರಿ ಮಾಡ್ಕೇಸಿ ಇವತ್ತು ಸಾಯಂಕಾಲ ಮಟ್ಟಿಗೆ ನಾವೇನದ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ. ತಕ್ಷಣ ಇವರಿಗೆ ಹೋದ ವರ್ಷ 2,900 ರೂಪಾಯಿ ಇತ್ತು ಒಂದು ಟನ್ನಿಗೆ. ಈ ವರ್ಷ ಹೆಚ್ಚಿಗೆ ಆಗ್ಯದ. ನಮ್ಮ ಆಂದೋಲನ ನಮ್ಮದು ಪ್ರಯತ್ನಕ್ಕಾಗಿ ಸ್ವಲ್ಪ ಹೆಚ್ಚಿಗೆ ಕೊಟ್ಟಿದ್ರೆ ಅದನ್ನೂ ಏನು ಅಷ್ಟು ನಮ್ಮ ಸಮಂಜಸ ಇಲ್ಲ. ನಾವು 3,300 ಕೊಡ್ತಾ ಅಂದಿರೋ ರಾಜ್ಯ ಸರ್ಕಾರ ಅದನ್ನು ಸುಳ್ಳು ಹೇಳಿದೆ. ಫ್ಯಾಕ್ಟ್ರಿ ಒಂಥರ ತಾರತಮ್ಯ ಮಾಡ್ತಾಯಿದ್ದಾರೆ. ಹಾಗಾಗಿ ನಮಗೆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಬಗೆಹರಿಸಿ ಪರಿಹಾರ ಕೊಡಬೇಕಂತಕ್ಕಂಥದ್ದು. ಹಾಗಾಗಿ ಈ ಸಾರಿ ನಾವು ಒಂದು ಟನ್ನಿಗೆ 3,000 ಅಂದ್ರೂ ಕೂಡ 1 ಎಕರೆಗೆ 1,20,000 ಇತ್ತು. ಸರಾಸರಿ 4 ಎಕರೆಗೆ ಒಂದು ಸರಾಸರಿ 20 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತಕ್ಕಂಥದ್ದು. ಇಬ್ಬರು ಅಣ್ಣತಮ್ಮರು ಇವು ಬಹಳ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ 20 ಲಕ್ಷ, ಇವ್ರಿಗೆ 20 ಲಕ್ಷ, 40 ಲಕ್ಷ ರೂಪಾಯಿ ಪರಿಹಾರ ಜಿಲ್ಲಾಧಿಕಾರಿ ಕೊಡಬೇಕಂತಕ್ಕಂಥ ನನ್ನ ಮನವಿ ಇದೆ. ಈ ಮನವಿ ಅವರು ಅತ್ಯಂತ ಪ್ರಮುಖವಾಗಿ ಸ್ವೀಕಾರ ಮಾಡಿ, ಅತ್ಯಂತ ಬಡ ರೈತರು ಇವತ್ತು 2-3 ವರ್ಷಗಳ ಕಾಲ ಅವ್ರು ಏನು ಯಾವುದೇ ಬೆಳೆ ಬೆಳೆದಿಲ್ಲ. ಇವತ್ತಿನ ಪರಿಸ್ಥಿತಿ ಗಂಭೀರದ. ಅವ್ರು ನೇಣು ಹಾಕೋತಕ್ಕಂಥ ಶಕ್ತಿ ಅವ್ರು ನನಗೆ ಹೇಳಿದರು. ಇಲ್ಲೇ ಇದ್ದಾರೆ ನೋಡ್ರಿ ಕಾಕ, ನೋಡ್ರಿ ಗೌಡ್ರೆ ಇದೇನು ಸರಿ ಹೋಗಲಿ ಅಂದ್ರೆ ನಾ ಊರ್ಲಕ್ಕೊಂಡು ಸಾಯ್ಬೇಕಾಗ್ತದೆ, ಸಣ್ಣ ಮಕ್ಕಳು ಪರಿಸ್ಥಿತಿ ಗಂಭೀರದ, ಹ್ಯಾಂಗೆ ಮಾಡಲಿ ಅಂತ. ಬ್ಯಾಂಕ್ ಲೋನ್ ಬೇರೆ ಇದೆ. ಬ್ಯಾಂಕ್ನವರು ಇಲ್ಲ ಕಬ್ಬು ಕಟಾವಾದ ನಂತರ ಕೊಡ್ತೀನಪ್ಪ ನಿಮ್ಮ ಸಾಲ ಅಂತ ಹೇಳ್ಯಾರಂತ. ಈಗ ಅವ್ರು ಹ್ಯಾಂಗೆ ಮಾಡಬೇಕು ಏನೋ ಚಿಂತಾಜನಕದಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಸರ್ಕಾರ ರೈತನ ಪರವಾಗಿ ಬರಬೇಕಂತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿ ಇದೆ. ಮತ್ತು ಅತ್ಯಂತ ಪ್ರಮುಖವಾದಂಥ ಯೂಟ್ಯೂಬ್ನವ್ರನ್ನು ಕೂಡ ನನ್ನ ರಿಕ್ವೆಸ್ಟ್ ಇದೆ, ಸಂಪೂರ್ಣವಾಗಿ ಈ ಬಿತ್ತನೆಯನ್ನು ಇಡೀ ರೈತರಿಗೆ ಗೊತ್ತಾಗಲಿ ಅಂತಕ್ಕಂಥ ವಿಚಾರನ ಇವತ್ತು ಪ್ರಸ್ತಾವನೆ ಮಾಡ್ತೇನೆ. ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ರಾಜ್ಯ ಪರಿಹಾರ ಇಂಡಿಲ್ಲ ಅಂದ್ರೆ ನಾನೇನು ಹೇಳಿದ್ದೀನಿ, ಇವ್ರ ಪರಿಹಾರ ಒಂದು ವೇಳೆ ಜಿಲ್ಲಾಧಿಕಾರಿಗಳು ನಮಗೆ ಸಮಂಜಸ ಪರಿಹಾರ ಕೊಡಲಿಲ್ಲ ಅಂದರೆ ಇದನ್ನು ಇನ್ನೊಂದು ರೂಲ್ ಇದೆ. ಏನಿದೆ ಅಂದರೆ ಸರ್ಕಾರಕ್ಕೆ ಬರೋದು ಕ್ಯಾಬಿನೆಟದಲ್ಲಿ ಇಟ್ಟು ಇದು ಇಮಿಡಿಯೇಟ್ಲಿ ಅಂದರೆ ಇನ್ಸಿಡೆಂಟ್ ದಿಟ್ಟು ಭಾಳ ದೊಡ್ಡ ಪ್ರಮಾಣ ಇನ್ಸಿಡೆಂಟ್ ಅಂದ್ರೆ ಸತ್ತ ಹಾಗೆ ಅಂಥವನಿಗೆ ಪರಿಹಾರ ಕೊಡಬೇಕು ಅಂತ ಒಂದು ಆ್ಯಕ್ಟ್ ಇದೆ. ಆ ಪ್ರಕಾರ ಹೋಗಿ ನಮಗೇನದ ಪರಿಹಾರ ಕೊಡಿಸ್ಬೇಕಂತಕ್ಕಂಥ ನಾವು ವಿನಂತಿ ಅದ ಜಿಲ್ಲಾಧಿಕಾರಿ.